ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣಗಳಲ್ಲಿ ಅವ್ಯಯಗಳಲ್ಲಿ 9ನೇ ಅವ್ಯಯ ಪ್ರಶ್ನಾರ್ಥಕ ಅವ್ಯಯ. ಈ ಪ್ರಶ್ನಾರ್ಥಕ ಅವ್ಯಯ ಎಂದರೇನು? ಪ್ರಶ್ನೆ ಮಾಡುವಾಗ ಉಪಯೋಗಿಸುವ ಅವ್ಯಯಗಳು ಪ್ರಶ್ನಾರ್ಥಕ ಅವ್ಯಯಗಳೆನಿಸುವವು. ಈ ಪದಗಳಲ್ಲಿ ಎ ಓ ಆ ಏನು ಎಂಬ ಪ್ರತ್ಯಯಗಳು ಪ್ರಶ್ನಾರ್ಥಕವನ್ನು ಸೂಚಿಸುತ್ತದೆ. ಉದಾಹರಣೆ, ಅವಳು ಬಂದಳೆ. ನೋಡಿ, ಅವಳು ಬಂದಳೆ. ಏಕೆ ಬಂದಳು? ಪ್ರಶ್ನೆ. ಕೆಲಸ ಇತ್ತೇ? ಯಾವಾಗ ಬರುತ್ತಿ? ಎಲ್ಲಿ ಹೋಗೋಣ? ಇತ್ಯಾದಿ. 10ನೆಯ ಅವ್ಯಯ ಸಂಬೋಧನಾ ಕಾವ್ಯ. ಈ ಸಂಬೋಧನಾ ಕಾವ್ಯ ಎಂದರೇನು? ಕರೆಯುವಾಗ ಉಪಯೋಗಿಸುವ ಶಬ್ದಗಳು ಸಂಬೋಧನಾ ಕಾವ್ಯಗಳೆನಿಸುವವು. ಉದಾಹರಣೆ, ಎಲೋ, ಎಲ, ಎಲೆ, ಓ ಇತ್ಯಾದಿ. ಇಲ್ಲಿವರೆಗೂ ಅವ್ಯಯಗಳಲ್ಲಿ 9ನೆಯ ಪ್ರಶ್ನಾರ್ಥಕ ಕಾವ್ಯ, ಅದರ ಅರ್ಥ ಮತ್ತು ಉದಾಹರಣೆ ತಿಳಿದುಕೊಂಡಿದ್ದೇವೆ. ನಂತರ ಸಂಬೋಧನಾ ಕಾವ್ಯದ ಅರ್ಥ ಮತ್ತು ಉದಾಹರಣೆ ತಿಳಿದುಕೊಂಡಿದ್ದೇವೆ. ಇಲ್ಲಿವರೆಗೂ ಅವ್ಯಯಗಳಲ್ಲಿ 10 ಅವ್ಯಯಗಳು ಮುಕ್ತಾಯಗೊಂಡಿವೆ. ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಹಾಕಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.